Yes. ಹಾಯ್ ಗುಡ್ ಈವ್ನಿಂಗ್ ಟು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸೆಪ್ಟೆಂಬರ್ ಬಿಗಿನಿಂಗಲ್ಲಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಾನು ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಯಾವುದು ಹೊಸ ಸುದ್ದಿ ಅಂತಂದು ಹೇಳಿಬಿಟ್ರೆ, ಲೈಕ್ ನನ್ನ ಸ್ಟೂಡೆಂಟ್ ಆಕಾಶ್ ಅಂತ ಹೇಳಿಬಿಟ್ಟು ಸ್ಯಾಪ್ ಕೋರ್ಸ್ ಕಂಪ್ಲೀಟ್ ಆಯಿತು ಫ್ಯೂ ಡೇಸ್, ಲೈಕ್ 4-5 ಡೇಸಲ್ಲಿ ಅವನಿಗೆ ಟಾಟಾ ಮೋಟರ್ಸಲ್ಲಿ ಮತ್ತೆ ಪ್ಲೇಸ್ಮೆಂಟ್ ಆಗಿದೆ. ಸೊ ತುಂಬ ಖುಷಿ ವಿಷಯ. ಏನು ಅನಿಸ್ತಾ ಇದೆ ಆಕಾಶ್, ನಿನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೋದಾ? ನಮ್ಮ LCC ಬಗ್ಗೆ ಆಗಿರ್ಬೋದು, ನೀವು ಏನೆಲ್ಲ ಯೂಸಸ್ ಆಗಿದೆ ನಿಮಗೆ? ಈ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿದ್ದು ಒಂದು ಗ್ರ್ಯಾಟಿಟ್ಯೂಡಿಂದ ಹೇಳಬೇಕು ಮ್ಯಾಮ್. ಯಾಕಂದರೆ ನನಗೆ ಇದು ಆಪರ್ಚುನಿಟಿ ಗ್ರಾಬ್ ಮಾಡಿದ್ದಕ್ಕೆ LCC ತುಂಬ ಧನ್ಯವಾದ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಆಕಾಶ್. ಫಸ್ಟ್ ಆಫ್ ಆಲ್ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಮ್ಯಾಮ್. ಸಾಕಷ್ಟು ಜನ ಟೀಚರ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಇಲ್ಲಿ ಕೋಆರ್ಡಿನೇಷನಿಂದ ನಾವು ಆಲ್ಮೋಸ್ಟ್ ಜಾಬ್ ತೊಗೊಂಡಿವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ವೆರಿ ನೈಸ್. ಲೈಕ್ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಎವ್ರಿ ಒನ್ ಹ್ಯಾಸ್ ಅ ಏಮ್ ಟು ಅಚೀವ್ ದ್ಯಾಟ್ ಒನ್ ಶುಡ್ ಇಟ್ ಬೈ ವಿತ್ ದಿ ಹೆಲ್ಪ್ ಆಫ್ ಅದರ್ಸ್. ಇಟ್ ಮೇ ಬಿ ಇನ್ ಕೈಂಡ್ ಆಫ್ ಯುವರ್ ಪ್ಯಾರೆಂಟ್ಸ್, ಯುವರ್ ಸಿಸ್ಟರ್ಸ್, ಬ್ರದರ್ಸ್, ಆರ್ ಎನಿ ಕೈಂಡ್ ಆಫ್ ಯುವರ್ ಟೀಚರ್ಸ್. ಸೊ ಆಕಾಶ್ ಅವ್ರು ಹೇಳ್ತಾ ಇದ್ದಾರೆ, ಅವರ ಒಂದು ಲೈಫಲ್ಲಿ ನಾನು ಇವತ್ತು ಜಾಬ್ ತಗೋಬೇಕು ಅಂತಂದರೆ ಇಲ್ಲಿ ಟೀಚರ್ಸ್ ಕೋಆಪ್ರೇಷನ್ ನನಗೆ ತುಂಬ ಸಿಕ್ತು. ಸೊ ಜಾಬ್ ಸಿಕ್ಕಿರೋದೇ ಮೇನ್ ಅವರಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ನನಗೆ ಫಸ್ಟ್ ಆಪರ್ಚುನಿಟಿ ನನಗೆ ಸಿಕ್ಕಿದ ಮೇಲೆ ನನ್ನ ಫ್ರೆಂಡ್ ರೆಫರೆನ್ಸ್ ಓಕೆ ಸಿ ಗಾಟ್ ಸೆಲೆಕ್ಟೆಡ್ ಇನ್ ಎಕ್ಸೆಂಚರ್. ಓಕೆ ನಂದು ಡಿಗ್ರಿ ಮುಗಿಸಿ 3 ಇಯರ್ಸ್ ನಾನು ಮನೇಲಿದ್ದೆ. ಓಕೆ ನಮ್ಮ ಅಲ್ಲಿ ಕಂಪ್ನೀಸ್ ಒಳಗೆ ವರ್ಕ್ ಮಾಡಿದ್ದೆ. ಅದಕ್ಕೆ ಕೇಳಿದೆ ಮ್ಯಾಮ್, ನಾನು ನೀ ಪ್ಲೇಸ್ಮೆಂಟ್ ಆಗಿದೆಯಲ್ಲ, ನಿಮ್ಮ ಥರ ನಾನು ಪ್ಲೇಸ್ಮೆಂಟ್ ಆಗಬೇಕು, ನಿಮ್ಗೆ ಯಾವ ರೀತಿಯಾಗಿ ಅದು ಜಾಬ್ ಸಿಕ್ತು ಅಂತ ಕೇಳಿದ್ವಿ ಮ್ಯಾಮ್. ಅವಾಗ ಅವಳು LCC ಬಗ್ಗೆ ಹೇಳಿದ್ವಿ. ಓಕೆ ನಾನು ಹಿಂಗೆ LCC ಅಡ್ಮಿಷನ್ ಮಾಡಿದ್ದೆ, ಅಲ್ಲಿ ಅವರ ಪ್ಲೇಸ್ಮೆಂಟ್ ಮಾಡಿಬಿಟ್ರು ಅಂತ ಹೇಳಿದ್ವಿ ಮ್ಯಾಮ್. ಹಾಂ ಹಾಂ ಅವ್ರ ರೆಫರೆನ್ಸ್ ಮೇಲೆ ನಾನು ಇಲ್ಲಿ ಬಂದೆ, LCC ಬಂದೆ. ಅವಾಗೆಲ್ಲ ಡೀಟೇಲ್ಸ್ ತೊಗೊಂಡಿದ್ದೆ ಮ್ಯಾಮ್. ಯಾವ ರೀತಿ ಇರುತ್ತೆ, ಸ್ಯಾಪ್ ಕೋರ್ಸ್ ಬಗ್ಗೆನೂ ಗೊತ್ತಿರಲಿಲ್ಲ, ಹೌದಾ? ಏನು ಗೊತ್ತಿರಲಿಲ್ಲ. ಸ್ಯಾಪ್ ಏನಂತ ತಿಳ್ಕೊಂಡು LCC ಒಳಗೆ ಅಡ್ಮಿಷನ್ ತೊಗೊಂಡು ಅಡ್ಮಿಷನ್ ತೊಗೊಂಡ್ಮೇಲೆ ಇಲ್ಲಿ ಬಂದು ಸ್ಯಾಪ್ ಕಲಿತಾ ಎಲ್ಲ ಏನು ಮಾಡಿದ್ರು. ನನಗೆ ಇದ್ರೊಳಗೆ ಎಕ್ಸ್ಟ್ರಾರ್ಡಿನರಿ ಹೆಲ್ಪ್ ಆಗಿದ್ದು ಮ್ಯಾಮ್. ಸೆಷನ್ಸ್ ಬಗ್ಗೆ ಸೆಷನ್ಸ್ ಮೈಸೂರು ಶನಿವಾರ ಸ್ಯಾಟರ್ಡೇಗೆ ಒಂದ್ಸಲ ಪ್ರತಿಯೊಂದು ಸೆಷನ್ಸ್ ಓಕೆ ನಮಗೆ ಪ್ರತಿ ಪ್ರತಿ ಸ್ಯಾಟರ್ಡೆ. ಸ್ಯಾಟರ್ಡೇಗೆ ಒಂದ್ಸಲ ಕೊಡ್ತಾರೆ. ಓಕೆ ನಾವು ಬಂದು ಅಡ್ಮಿಷನ್ ಮಾಡಿದಾಗಿಂದ ನಮ್ಗೆ ಏನು ಗೊತ್ತಿರಲಿಲ್ಲ ಮ್ಯಾಮ್. ಸೆಲ್ಫ್ ಯಾವ ರೀತಿ ಹೇಳಬೇಕು ನಮ್ಗೆ ಗೊತ್ತಿತ್ತು ಮ್ಯಾಮ್. ಇಂಗ್ಲೀಷ್ ಮಾತಾಡೋದು ಗೊತ್ತಿತ್ತು, ಹಾಂ ಹೇಳೋದು ವರ್ಡ್ಸ್ ಗೊತ್ತಿದ್ವು, ಪ್ರತಿಯೊಂದು ಗೊತ್ತಿತ್ತು. ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು, ಏನು ಹೇಳಬೇಕು, ಯಾರ ಮುಂದೆ ಏನು ಮಾತಾಡಬೇಕು, ಇಂಟರ್ವ್ಯೂ ಅಂದರೆ ಏನು. ನಾವು ಯಾರು ಇಂಟರ್ವ್ಯೂ ಎಲ್ಲ ಮಾಡಿದ್ವಿ ಮ್ಯಾಮ್. ಸಮ್ ನಾರ್ಮಲ್ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ವಿ. MNC ಕಂಪ್ನಿ ಯಾವುದಕ್ಕೂ ಇಂಟರ್ವ್ಯೂಸ್ ಕೊಟ್ಟಿರಲಿಲ್ಲ, ಯಾವುದು ಮಾಕ್ ಇಂಟರ್ವ್ಯೂಸ್ ಅಟೆಂಡ್ ಆಗಲಿಲ್ಲ, ಯಾವುದು ಪ್ರೀ ಡಿಫೈನ್ಡ್ ಸೆಲೆಕ್ಷನ್ ಕಮಿಟಿಯಿಂದ ಯಾವುದು ಇಂಟರ್ವ್ಯೂಸ್ ಮಾಡಿರಲಿಲ್ಲ ಮ್ಯಾಮ್. ಓಕೆ ಓಕೆ ಈ ಥರ ಎಲ್ಲ ಇಲ್ಲಿ ಬಂದಮೇಲೆ ಆಯಿತು. ಯಾವ ರೀತಿಯಾಗಿ ರೆಸ್ಯೂಮ್ ಬಿಲ್ಡ್ ಮಾಡಬೇಕು, ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿಯಾಗಿ ಕಂಪ್ನಿ ಅಪ್ರೋಚ್ ಮಾಡಬೇಕು, HRಸ್ಗಳಿಗೆ ಯಾವ ರೀತಿ ಮಾತಾಡಬೇಕು, ನಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಯಾವ ರೀತಿ ಹೇಳಬೇಕು, ಪ್ರತಿಯೊಂದನ್ನು ಹೇಳ್ಕೊಟ್ರು. A to Z ಇಂದ ಒಂದು ಗ್ರಾಮರ್, ಬೇಸಿಕ್ ಗ್ರಾಮರ್ದಿಂದ ಹಿಡಿದು ನಮ್ಮದು ಕಂಪ್ನಿ ಲೆವೆಲ್ ಅಪ್ರೋಚ್ ಹಾಕೊಂಡ್ಬಿಟ್ಟು LCC ಒಳಗೆ ಪ್ರತಿಯೊಂದು ಎವ್ರಿ ಸ್ಟಾಫ್ ಮೈಸೂರು ಸರ್ ಪ್ಲೇಸ್ಮೆಂಟಿಗೆ ಹೆಲ್ಪ್ ಮಾಡಿದ್ರು. ಯಾವ ರೀತಿ HR ಒಳಗೆ ಯಾವ ಕಂಪ್ನಿ ಒಳಗೆ ಏನೇನು ಮಾಡ್ತಾರೆ, ಹೆಂಗೆ ಇರ್ತೈತಿ, ಯಾವ ಥರ ಪ್ರೊಸೆಸ್ ಇರ್ತೈತಿ, ಅದನ್ನೆಲ್ಲ ಅವ್ರು ಹೇಳ್ಕೊಟ್ರು ಮ್ಯಾಮ್. ಉಷಾ ಮ್ಯಾಮ್ ಅವ್ರು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಹೇಳ್ಕೊಟ್ರು ಮ್ಯಾಮ್. ಸಿಕ್ಕಾಪಟ್ಟೆ ನಮ್ದು ಗೊತ್ತಿತ್ತು ಮ್ಯಾಮ್. ಯಾವ ರೀತಿಯಾಗಿ ಹೇಳ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಅಪ್ರೋಚಿಂಗ್ ಗೊತ್ತಿರಲಿಲ್ಲ. ಇಂಟ್ರೊಡಕ್ಷನ್ ಹೇಳಕ್ಕೆ ಗೊತ್ತಿತ್ತು, ಬಟ್ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಟೋನ್ ಯಾವ್ದು ಮೇಂಟೈನ್ ಮಾಡಬೇಕು, ಯಾವ ರೀತಿಯಾಗಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಬೇಕು, ಈ ಪ್ರತಿಯೊಂದನ್ನು ಹೇಳ್ಕೊಟ್ರು ಮ್ಯಾಮ್. ಮಹೇಶ್ ಸರ್ ಪ್ರತಿ ಸ್ಯಾಟರ್ಡೇ ಒಂದ್ಸಲ ನಮ್ಗೆ ಬೈತಿದ್ರು. ಪ್ರತಿ ಸ್ಯಾಟರ್ಡೇ ಒಂದ್ಸಲ ಅವ್ರು ಬೈದಕ್ಕೆ ನಾವು ಸುಧಾರಣೆ ಆಗಿದ್ದೀವಿ. ಸುಧಾರಿಸಿದ್ದೀರಾ? ಓಕೆ. ಸೊ ರಿಯಾಲಿಟಿ ಇದೆ. ಇದೆ. ಓಕೆ. ಸೊ ಅವರ LCC ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಗಿರ್ಬೋದು, ಡಾಕ್ಟರ್ ಮಹೇಶ್ ಭಟ್ ಸರ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಆಲ್ ಫ್ಯಾಕಲ್ಟೀಸ್ ಲೈಕ್ ಬದ್ರಿ ಸರ್ ಬಗ್ಗೆ ಆಗಿರ್ಬೋದು. ಬದ್ರಿ ಸರ್ ಮ್ಯಾಮ್, ಸ್ಯಾಪ್ ನಮ್ಗೆ ಏನು ಗೊತ್ತಿಲ್ಲ. ಸ್ಯಾಪ್ ಯಾವ ಥರ ಅಂದರೆ ನಮ್ಗೆ ಏನದು ಏನು ಅಂತ ಗೊತ್ತು. ನಾವು ಒಂಥರ ಕೋಡಿಂಗ್ ಲ್ಯಾಂಗ್ವೇಜ್ ಅಂತ ಸಾಫ್ಟ್ವೇರ್ ಅಂತ ಬಂದಿದ್ದಿಲ್ಲ, ಬಂದಮೇಲೆ ಗೊತ್ತಾಗಿತ್ತು ಅದ್ರೊಳಗೆ ಇಷ್ಟೆಲ್ಲ ಚೇಂಜಸ್ ಇರ್ತಾವೆ. ಇಷ್ಟು ಕಂಪ್ನಿಗಳಿಗೆ ಸ್ಯಾಪ್ ರಿಕ್ವೈರ್ಮೆಂಟ್ ಐತಿ, ಸ್ಯಾಪ್ ಅನ್ನೋದು ಇಷ್ಟು ಹೈ ಲೆವೆಲ್ ಐತೆ ಅನ್ನೋದು ಇಲ್ಲಿ ಬಂದಾಗ ಗೊತ್ತಾಗಿತ್ತು. ಇಂಪಾರ್ಟೆನ್ಸ್ ಆಫ್ ಸ್ಯಾಪ್ ಅಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ. ಬದ್ರಿ ಸರ್ ಭಾಳ ಕರೆಕ್ಟಾಗಿ ಎಕ್ಸಾಕ್ಟ್. ನಾವು ಅವರು ಬದ್ರಿ ಸರ್ ಯಾವ ಥರ ಇದ್ದಾರೆ ಅಂದ್ರೆ ನಾವು ಅವ್ರ ನೆಟ್ ಕ್ವೈರೀಸ್ ಕೇಳ್ಕೊತ ಹೋಗ್ತೀವಲ್ಲ, ಅವ್ರು ಅಷ್ಟು ಓಪನ್ ಅಪ್ ಹಾಕೊತ ಹೋಗ್ತಿರ್ತಾರೆ. ಓಕೆ 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 ಆ ರೀತಿಯಾಗಿ ಅವ್ರ ಕಡೆಯಿಂದ ಸಾಕಷ್ಟು ನಾಲೆಜ್ ತೊಗೊಂಡಿದ್ದೀವಿ. ಸ್ಯಾಪ್ ಅಂದರೆ ಏನು, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, T ಕೋಡ್ಸ್ ಅಂದರೆ ಏನು, ಯಾವ ರೀತಿಯಾಗಿ ಕಂಪ್ನಿ ಒಳಗೆ ಇದನ್ನು ಯೂಸ್ ಮಾಡ್ತಿದ್ದಾರೆ, ಅದ್ರ ಸರ್ವರ್ ಏನು, ಅದ್ರದ್ದು ಬೇಸ್ ಏನು, ಎಷ್ಟು ಜನ ಯೂಸ್ ಮಾಡ್ತಿದ್ದಾರೆ, ಇದು ಯಾವ್ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಪ್ರತಿಯೊಂದನ್ನು ಸಹ ಹೇಳ್ಕೊಟ್ರು. Okay, very good. So finally, completely you are happy with our infrastructure as well as all faculties also. Okay.
All the best, Akash. Thank Do you. well. Thank you. Have a blessed future. Thank you. Okay? Thank you. Yes, thank I you. will always connect with NCC. Yes, thank you. Most welcome. Be my guest, okay? Thank you. Thank you.